ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಮಾಡಿದ್ರು ಅಷ್ಟೇ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೆ ಹೇಳೋದು ಬೆಳೆದ ಮಕ್ಕಳನ್ನ ಬೈಬಾರ್ದು ಅಂತ. ಈಗ ನೋಡಿ ಮನೆ ಬಿಟ್ಟು ಹೋಗಿದ್ದಾನೆ. ಇದೊಳ್ಳೆ ಚೆನ್ನಾಯ್ತಲ್ಲ ಮಂದಾಕಿನಿ, ಏನೋ ಒಬ್ಬನೇ ಬೈದಂಗೆ ಮಾತಾಡ್ತಿದ್ಯಲ್ಲ. ನೀನು ಬೈಲಿವಾ? ಇಬ್ಬರು ಬೈದ್ವಿ ತಾನೆ? ಚೆನ್ನಾಗಿದೆ ನಿನ್ನ ವರ್ಷ. ಒಳ್ಳೇದಾದ್ರೆ ನೀನು, ಕೆಟ್ಟದಾದ್ರೆ ನಾನು. ಶುರು ಮಾಡಿದ್ ನೀವು ತಾನೆ, ಆಮೇಲೆ ನಾನು ಸೇರ್ಕೊಂಡಿದ್ದು. ಇಬ್ರು ಬೈದ್ವಿ ತಾನೆ, ಅದನ್ನ ಯಾಕೆ ನನ್ನ ತಲೆ ಕಟ್ತೀಯಾ? ನೀವಿಬ್ರು ಜಗಳ ಮಾಡಬೇಡಿ. ಇವಾಗ ಮೊದಲು ಹೋಗಿ ಊಟ ಮಾಡಿ ನೀವು ಮಲ್ಕೊಳ್ಳಿ. ಜೀವ ಬರ್ತಾನೆ, ನಾನು ವೆಯ್ಟ್ ಮಾಡ್ತೀನಿ. ಇಲ್ಲಮ್ಮ, ಅವನು ಇವತ್ತು ಬರೋ ಹಾಗೆ ಕಾಣೋದಿಲ್ಲ. ನನಗನ್ಸುತ್ತೆ ಅವನು ಆ ರಾಜೇಂದ್ರ ಭೂಪತಿ ಮನೇಲೇ ಇದ್ದಾನೆ ಅಂತ. ನಾನು ಹೋಗಿ ಕರ್ಕೊಂಬರ್ತೀನಿ. ರೀ, ನೀವು ಕೂತ್ಕೊಳ್ರಿ. ಇಷ್ಟು ರಾತ್ರಿ ನೀವೆಲ್ಲ ಅಲ್ಲಿಗೆ ಹೋಗ್ತೀರಾ? ಅವನನ್ನು ಕರ್ಕೊಂಬರ್ಬೇಕಲ್ವೇನೆ? ಹಾಗಂದ ಸುಮ್ಮನೆ ಇದ್ಬಿಟ್ರೆ? ಮಾವ, ನೀವೇನು ಹೋಗೋದು ಬೇಡ. ನಾನೇ ಭೂಪತಿ ಅವರು ಕಾಲ್ ಮಾಡ್ತೀನಿ. ಅಕಸ್ಮಾತ್ ಜೀವ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಮನೆ ಕಳ್ಸ್ಕೊಡೋದಕ್ಕೆ ಹೇಳ್ತೀನಿ. ಅವನು ಬರಬೇಕಲ್ಲಮ್ಮ. ಅಟ್ಲೀಸ್ಟ್ ಕಾಲ್ ಮಾಡಿ ಕೇಳ್ತೀನಿ ಮಾವ. ಅವನು ಎಲ್ಲಿದ್ದಾನೆ ಅಂತಾದ್ರೂ ಗೊತ್ತಾಗುತ್ತೆ, ಮನ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತಲ್ವಾ? ಸರಿ, ಕಾಲ್ ಮಾಡು, ಸ್ಪೀಕರ್ಗೆ ಹಾಕು. ಏನಮ್ಮ ಇಷ್ಟೊಂತಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ? ಆಯ್ತು, ಇನ್ನು ಸರ್ದಿನ ನಾನು ಕಾಲ್ ಮಾಡಿದ್ದು ಅದಕ್ಕಲ್ಲ. ಮತ್ತಿನ್ನೇನಕ್ಕೋ? ಜೀವ ಏನಾದರೂ ಅಲ್ಲಿದ್ದಾನ? ಅಲ್ಲ, ನೀವೆಲ್ಲ ಏನ್ ಅಂದ್ಕೊಂಡಿದ್ದೀರ ನನ್ನನ್ನ? ನಾನೇನು ಜೀವನ ದತ್ತ ತಗೊಂಡ್ಬಿಟ್ಟಿದ್ದೀನ? ಇಲ್ಲ, ಯಾವಾಗಲೂ ಅವನನ್ನು ನಾನು ಜೇಬ್ನಲ್ಲಿ ಇಟ್ಕೊಂಡು ಆಡ್ತೀನ? ಇಲ್ಲ, ನಾನು ಕೇರ್ ಟೇಕರ. ಅವನು ಅಲ್ಲಿಲ್ಲ ಅಂದ್ರೆ ಇಲ್ಲಿರ್ತಾನ? ಇಲ್ಲ, ಯೂಶಲಿ ಅವ್ನು ಈ ಟೈಮಲ್ಲೆಲ್ಲ ಅಲ್ಲೇ ಇರ್ತಾನಲ್ವಾ, ಅದಕ್ಕೆ ಕಾಲ್ ಮಾಡಿದೆ. ಸಾರಿ. ನಿನ್ ಸಾರಿ ಏನೋ ಬೇಡ, ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಇಡೋ ಫೋನು. ಅಲ್ಲ, ಅವನು ಆ ರಾಜೇಂದ್ರ ಭೂಪತಿ ಮನ್ಲು ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ತಾನೆ? ಎಲ್ಲೋ ಹೋಗ್ತಾನೋ ಗೊತ್ತಿಲ್ಲ ರೀ. ಟೆನ್ಷನ್ ಆಗ್ತಾ ಇದೆ ಇವಾಗ. ಭೂಮಿಕಾ, ಏನ್ರಿ ತಪಸ್ ಮಾಡ್ತಾ ಕೂತಿದ್ರಲ್ಲ, ಏನಾಯ್ತು? ನನಗೆ ಓಡಾಡಕ್ ಆಗ್ತಿಲ್ಲ, ಅದಕ್ಕೆ ಈ ರೀತಿ ಕೂತಿದ್ದೀನಿ. ಹೌದಾ? ಏನಾಯ್ತ್ರಿ? ಎಲ್ಲ ನಿಮ್ಮಿಂದಾನೆ. ನನ್ನಿಂದನಾ? ಹಾ, ಬಿಟ್ಟಿದ್ದೀರಲ್ಲ 4 ಜನ ನನ್ನ ಹಿಂದೆ. ಎಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಒಂದು ವಿಷಯ ಗೊತ್ತಾಗ್ತಾ ಇಲ್ವಾ? ಹೇಗ್ ತಿಳ್ಕೊಳ್ಳೋದು? ಅಳಿಮಯ್ಯ, ಏನೋ ಇದು? ಏನ್ ಸಮಾಚಾರ? ಅಲ್ಲ, ಲೇಟೆಸ್ಟ್ ಆಗಿ ತಳ ಸುಟ್ಟು ಹೋಗುವಂತ ಯಾವ ಕಾರ್ಬಾರ್ ಮಾಡಿದೆ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಕಣೋ, ಏನೋ ಮಾಡಬಾರ್ದು ಮಾಡಕ್ ಹೋಗಿ ಏನೋ ಆಗಬಾರ್ದು ಆಗಿದೆ ಅಂತ. ಏನ್ ಅಳಿಮಯ್ಯ ಅದು? ಏನು ಇಲ್ಲ ಮಾಮ್ಸ್, ಸುಮ್ಮನೆ ಏನೇನೋ ಹೇಳ್ಬಿಡ ನೀನು. ಲೇ ಅಳಿಮಯ್ಯ, ನಾನು ಎತ್ತಾಡಿಸಿದ ಕೂಸು ಕಣೋ ನೀನು. ನನಗ್ ಗೊತ್ತಾಗಲ್ವೇನೋ? ನಾನು ಬರೇ ಮಾವ ಅಲ್ಲ ಕಣೋ, ನೀನು ಕೂಚುಕು. ನನಗ್ ಗೊತ್ತಾಗತ್ತೆ ನಿನ್ನ ಮನಸ್ಸಿನ ಸಂಕಟ ಏನು ಅಂತ. ನಿನ್ನ ಮುಖ ನೋಡಿದ್ರೆ ತೀವ್ರ ಹತಾಶೆಯಲ್ಲಿದ್ದಂಗೆ ಕಾಣುತ್ತಪ್ಪ. ಲೈಫಲ್ಲಿ ಏನೋ ಮಾಡಕ್ ಹೋಗಿ ಏನೋ ಕಳ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಅದೇನು ಅಂತಾದ್ರೂ ಹೇಳೋ. ಒಳಗಡೆ ಬಿಲ 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 ಅಂತ ಒತ್ತಾಡ್ತಾ ಇದೆಯಾ? ಯಾವುದೋ ಚಿಂತೆ ನಿನ್ನನ್ನು ಸುಡ್ತಾ ಇದೆ ಅಳಿಮಯ್ಯ. ಅದು ಏನು ಅಂತ ಹೇಳ್ಕೊಂಡು ಹಗುರಾಗೋ. ಲೇ 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 ನೀನೇನು ಕಳ್ಕೊಂಡಿದ್ಯೋ ಅದನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ನಿನ್ನ ಮಾವ ಲಕ್ಕಿ ಲಕ್ಷ್ಮೀಕಾಂತ ನಿನಗೆ ಸಹಾಯ ಮಾಡ್ತಾನೆ ಕಣೋ. ಅದು ಏನು ಅಂತಾದ್ರೂ ಹೇಳೋ. ಅದು ಹೊರಗೆ ಬಂದು ಗಬ್ಬೆದ್ದು ಊರು ತುಂಬ ನಾರೋದಕ್ಕಿಂತ ಮುಂಚೆ ನಾನೇ ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಏನು ಅಂತ ಹೇಳ್ಕೊಳ್ಳೋ ಅಳಿಮಯ್ಯ. ಮಾಮ್ಸ್, ಏನು ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಇಷ್ಟೊಂದು ತಲೆ ತಿಂತಾ ಇದೆಯಾ? ತಲೆಗೆ ರಾಡ್ ಹಾಕ್ಬೇಡ. ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಷ್ಟೇ. ಕೇಳಿದ್ರೆ ಏನೂ ಇಲ್ಲ ಅಂತೀಯ, ಮುಖ ನೋಡಿದ್ರೆ ಟೆನ್ಷನ್ ಅಲ್ಲಿ ಕುದಿತಾ ಇದೆ. ಟೆನ್ಷನಿಗೊಂದು ಕಾರಣ ಇರಲೇಬೇಕಲ್ಲೋ ಅಳಿಮಯ್ಯ. ಅದು ಏನು ಅಂತಾದ್ರೂ ಹೇಳುವಂತವನಾಗೋ. ಈಗ ನೀನು ಆಡ್ತಾ ಇರೋದು ನೋಡಿದ್ರೆ ಯಾವುದೋ ಹೊಸ ಕೇಸಲ್ಲಿ ಸಿಕ್ಕಾಕೊಂಡಂಗೆ ಅನ್ಸುತ್ತೆ. ಅವತ್ತು ಪಾರ್ಥ ಮತ್ತೆ ಅಪೇಕ್ಷೆ ಮದುವೆ ಆಗ್ತಿದ್ದಾರೆ ಅಂತ ಸುದ್ದಿ ಕೇಳಿದಾಗ ಹಿಂಗೆ ಒದ್ದಾಡ್ತಾ ಇದ್ದೆ.
ಮುಚ್ಚಿಟ್ಟಷ್ಟು ಬಿಚ್ಚಿ ನೋಡುವ ಕುತೂಹಲ ನಿನ್ನ ಮಾವ ಲಕ್ಷ್ಮೀಕಾಂತನಿಗೆ. ಅದೇನಂತ ಹೇಳ. ಮಾಮ್ಸ್ ಏನು ಇಲ್ಲ ಅಂತ ಹೇಳಿದ್ಮೇಲೆ ಪದೇ ಪದೇ ಅದನ್ನೇ ಕೇಳಿ ಟಾರ್ಚರ್ ಕೊಡ್ಬೇಡ. ಏನಕ್ಕೆ ಹಿಂಗೆ ಎಂಕ್ವೈರಿ ಮಾಡ್ತಾ ಇದೆಯಾ? ಏನು ಇಲ್ಲ ಅಷ್ಟೇ. ಹೇ, ನಾನು ಎನ್ಕ್ವೈರಿ ಮಾಡಕ್ ಕೇಳ್ತಾ ಇಲ್ಲ. ನಿನ್ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳಕ್ ಸಾಧ್ಯನಾ ಅಂತ ನೀನು ಹೇಳಿದ್ರೆ ತಾನೆ ನಾನು ಕೈಯಾರ ಏನಾದರೂ ಮಾಡಕ್ ಸಾಧ್ಯ ಆಗೋದು. ನಿಜವಾಗ್ಲೂ ಸಹಾಯ ಮಾಡ್ತೀಯಾ? ಅಯ್ಯೇ, ಅದೇನ ಹಿಂಗೆ ಕೇಳ್ತೀಯ? ನಿನ್ನ ಮಾವ ಕಣ ನಾನು. ಬರೀ ಮಾವ ಅಲ್ಲ, ನನಗೂ ನಿನಗೂ ಎಣ್ಣೆ ಋಣ ಇದೆ. ಎಣ್ಣೆಯ ಮೇಲೆ ಆಣೆ ಮಾಡಿ ಹೇಳುವೆನು ಒಳಿಮಯ್ಯ, ಖಂಡಿತ ನಿಂಗೆ ಸಹಾಯ ಮಾಡ್ತೀನಿ. ಅದು ಏನು ಅಂತ ಹೇಳ. ಅದು ಮಾಮ್ಸ್, ನಾನು ಮತ್ತೆ ತಿಯಾ ಇವತ್ತು ಮದುವೆ ಆಗ್ಬೇಕು ಅಂತ ಹೊರಟಿದ್ವಿ. ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಕ್ರಿಯೇಟ್ ಆಗೋಯ್ತು ಮಾಮ್ಸ್. ಅದರಿಂದ ಮದುವೆ ನಿಂತೋಯ್ತು. ಈಗ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳ ಅವಸ್ಥೆ ಏನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಮಾಮ್ಸ್. ಅದೇ ಟೆನ್ಷನ್ ಅಲ್ಲಿ ಇದ್ದೀನಿ ಮಾಮ್ಸ್. ಏನಕ್ಕೆ ನಾಗಾಡ್ತಿದ್ಯಾ? ನಗದೆ ಇನ್ನೇನೋ ಮಾಡ್ಲಿ. ನಾನು ಸೀರಿಯಸ್ ಆಗಿ ಕೇಳಿದ್ರೆ ನೀನು ಸೀರಿಯಸ್ ಆಗಿ ಕಾಮಿಡಿ ಮಾಡ್ತೀಯಲ್ಲ. ಏನೋ ಒಂದು ಹೇಳಿ ನನ್ನನ್ನು ಸಾಕಾಗ್ಬೇಕು ಅಂತ ಸುಳ್ಳು ಹೇಳ್ತಿದ್ಯೇನಲ್ಲಿ. ಆಯ್ತು ಬಿಡಪ್ಪ, ನಾನು ಯಾಕೆ ಒತ್ತಾಯ ಮಾಡಿ ಕೇಳಲಿ? ನಿನಗೆ ಯಾವಾಗ ಹೇಳಬೇಕು ಅಂತ ಅನ್ಸುತ್ತಲ್ವಾ ಆವಾಗ ಹೇಳು. ನಾನು ಸ್ವಲ್ಪ ತೀರ್ಥ ಸೇವನೆ ಮಾಡಿ ಹಾಯಾಗಿ ಮಲ್ಕೋತೀನಿ. ನೀನು ಜಾಸ್ತಿ ಕಿತಾಪತಿ ಮಾಡದೆ ಮಲ್ಕೋ. ತಿಕ್ಲಾಗ ಏನೇನು ಆಡ್ಬೇಡ. ಮದುವೆ ಅಂತ ಮದುವೆ. ಮಾಮ್ಸ್, ಕುಚಿಕು ಮಾಂಸ ಅಲ್ಲ ನೀನು, ತಿಕ್ಲು ಮಾಂಸ ಅಂತ ಇಡ್ಬೇಕು ನಿಂಗೆ ಹೆಸರನ್ನ. ನಿಜ ಹೇಳಿದ್ರು ನಂಬಲ್ಲ ಅಂಚಲ್ಲ. ಮಾಡ್ತೀನಿ ನಿಮಗೆ. ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಒಂದು ಇನ್ಫಾರ್ಮೇಶನ್ ಇಲ್ಲ. ರೇ, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಟೆನ್ಷನ್ ಇದ್ದಂಗಿದೆ. ಏನಾಯ್ತು? ಇಲ್ವಲ್ಲ, ಹಾಗೇನಿಲ್ಲ, ಸುಮ್ಮನೆ ಹಿಂಗೆ ಕೂತಿದ್ದೀನಿ ಅಷ್ಟೇ. ರೇ, ನಿನ್ನಿಂದ ನೋಡ್ತಾನೆ ಇವ್ನಿ ಶಾನೆ ಟೆನ್ಷನಲ್ಲಿದ್ದೀರಾ. ಏನಾದ್ರೆ ಹೇಳೋದಿದ್ರೆ ಹೇಳ್ಕೊಳ್ಳಿ. ಅದು ಅಲ್ಲದೆ ಮೇಲಿನ ಮೇಲೆ ಫೋನ್ ಬೇರೆ ಮಾಡ್ತಾ ಇದ್ದೀರಿ. ಏನು ವಿಷಯ? ನಿನಗೆ ಬೇಕಾದವ್ರು ಯಾರಾದರೂ ಸಮಸ್ಯೆಲಿದ್ದಾರಾ? ಇಲ್ಲ ಮಲ್ಲಿ, ಆ ಥರ ಎಲ್ಲ ಏನಿಲ್ಲ. ಜನರಲ್ ನಾರ್ಮಲ್ ಆಫೀಸ್ ಕಾಲ್ ಅಷ್ಟೇನೆ. ಆ ಟೆನ್ಷನ್ ಇದ್ದೀನಿ ನಾನು. ಕಂಪನಿ ಕೆಲಸ ಅಂದಮೇಲೆ ಇದ್ದಿದ್ದೆ ಅಲ್ವಾ ಮಾಮೂಲಿ. ಅದು ಅಲ್ಲದೆ ನೀವು ಡಬಲ್ ಕೆಲಸ ಬೇರೆ ಮಾಡ್ತಾ ಇದ್ದೀರಾ. ಟೆನ್ಷನ್ ಬೇರೆ ಡಬಲ್ ಆಗ್ಬಿಡತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.